ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿ ಕುರಿತು ಈಗ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಶುರುವಾದ ರೀತಿನೇ ಬೇರೆ, ಈಗ ಕಂಟಿನ್ಯೂ ಆಗುವಂಥ ರೀತಿನೇ ಬೇರೆ. ಶುರುವಾದಂಥ ಸಂದರ್ಭದಲ್ಲಿ ಒಂದು ಮನೆಯ ಸೊಸೆ ಅಂತಂದ್ರೆ ಈ ರೀತಿಯಾಗಿ ಇರಬೇಕು ಅನ್ನುವಂಥದ್ದಾಗಿ ಪೋಟ್ರೆ ಮಾಡಿದ್ರು. ಆದರೆ ಈಗ ಅನೈತಿಕ ಸಂಬಂಧಕ್ಕೆ ಪ್ರೇರಕವಾಗಿದೆ ಈ ಒಂದು ಭಾಗ್ಯಲಕ್ಷ್ಮಿ ಧಾರಾವಾಹಿ ಅನ್ನುವಂಥ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು, ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇಂತಹ ಧಾರಾವಾಹಿಗಳು ನಮ್ಮ ಸಮಾಜದ ಹೆಣ್ಣು ಮಕ್ಕಳಿಗೆ ಏನು ಉಪಯೋಗ? ಗಂಡನ್ನ ಬಿಟ್ಟು ಇನ್ನೊಂದು ಸಂಬಂಧ ಮಾಡಿ ಅನ್ನೋದೇ, ಅಥವಾ ಹೆಂಡತಿ ಬಿಟ್ಟು ಇನ್ನೊಂದು ಸಂಬಂಧ ಮಾಡು ಅನ್ನೋದೇ. ಎರಡು ಮಕ್ಕಳ ತಾಯಿಯಾಗಿದ್ರು ಕೂಡ ಅವಳ ಹಿಂದೆ ಬಿದ್ದಂತ ಆದಿ ಇದು ಅನೈತಿಕ ಸಂಬಂಧ ಅಲ್ವೇ ಅಂತ ಸಮಾಜಕ್ಕೆ ಇದು ಮಾರಕವಾಗಿದೆ ಅಂತ ಕೆಲ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಧಾರಾವಾಹಿಯಿಂದ ನಾವು ಏನ್ ತಗೋತೀವಿ? ಸೊ ನೋಡುವಂತ ವೀಕ್ಷಕರು ಅನೈತಿಕ ಸಂಬಂಧವನ್ನ ಇಟ್ಕೊಳ್ಳೋದು ಒಳ್ಳೇದು ಅನ್ನುವಂಥದ್ದನ್ನ ತೋರಿಸ್ತಾ ಇದ್ದೀರಾ, ಅಥವಾ ಗಂಡನೂ ಕೂಡ ಒಂದು ಅನೈತಿಕ ಸಂಬಂಧ, ಹೆಂಡತಿ ಕೂಡ ಎರಡು ಮಕ್ಕಳಿದ್ರೂ ಕೂಡ ಇನ್ನೊಂದು ಹುಡುಗನ ಜೊತೆ ಇರುವಂತದ್ದಾಗಿರ್ಬೋದು. ಈ ರೀತಿಯಾದಂಥದ್ದು ಎಷ್ಟು ಸರಿ? ಯಾವುದೇ ಧಾರಾವಾಹಿ ಆದ್ರೂ ಕೂಡ ಅದರಿಂದ ಏನಾದ್ರೂ ಕೂಡ ಒಂದು ಟೇಕ್ ಅವೇ ಅನ್ನುವಂಥದ್ದಾಗಿ ಇರಬೇಕಾಗತ್ತೆ. ಸೊ ಭಾಗ್ಯಲಕ್ಷ್ಮಿ ಧಾರಾವಾಹಿ ವೀಕ್ಷಕರು ಭಾಗ್ಯ ವಿರುದ್ಧ ಇದೀಗ ಕಿಡಿಕಾರಿದ್ದಾರೆ. ಸ್ನೇಹಿತರೆ, ತಾಂಡವ್ ಈ ವಯಸ್ಸಲ್ಲಿ ಮದುವೆಯಾಗಿದ್ರೂ ಕೂಡ ಅದನ್ನ ಒಪ್ಕೊಳ್ಳುವಂತ ಜನ ಆಗಿರ್ಬೋದು. ಭಾಗ್ಯಗೆ ಈ ವಯಸ್ಸಲ್ಲಿ ಲವ್ ಆಗಿರೋ ಬಗ್ಗೆ ಮಾತ್ರ ಗರಂ ಆಗಿದ್ದಾರೆ. ಸೊ ಭಾಗ್ಯ ಆದಿ ಲವ್ ಮಾಡಿದ್ದು ತಪ್ಪು ಹೇಗಾಗತ್ತೆ ಅಂತ ಒಂದಷ್ಟು ಜನ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಒಂದು ಮದುವೆ ಆಗಿದ್ರೂ ಕೂಡ ತಾಂಡವ್ ಇನ್ನೊಂದು ಮದುವೆ ಆಗೋದು ಎಷ್ಟು ಸರಿ? ಸೊ ಭಾಗ್ಯಲಕ್ಷ್ಮಿ ಧಾರಾವಾಹಿಯನ್ನ ಇಷ್ಟು ದಿನ ಹೊಗಳ್ತಾ ಬಂದವರು ಇದೀಗ ಕೆಲವು ವೀಕ್ಷಕರು ಈ ಬಗ್ಗೆ ಅಪಸ್ವರವನ್ನ ಎತ್ತಿದ್ದಾರೆ. ಇಷ್ಟು ದಿನ ಭಾಗ್ಯಾಳಿಗೆ ಬೆಂಬಲ ನೀಡುತ್ತಾ ತಾಂಡವ್ ವಿರುದ್ಧ ಕಿಡಿಕಾರ್ತಾ ಬಂದ ಜನ ತಾಂಡವ್ ಬದಲಾಗ್ತಿದ್ದಂತೆ ತಾವು ಕೂಡ ಬದಲಾಗಿದ್ದಾರೆ. ಯಾವ ಆದಿ ಮತ್ತು ಭಾಗ್ಯ ಪ್ರೀತಿ ಶುರುವಾಯಿತೋ ಯಾವಾಗ, ಕೆಲವು ವೀಕ್ಷಕರಿಗೆ ಇದನ್ನ ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಭಾಗ್ಯ ವಿರುದ್ಧ ಭಾರೀ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಸ್ನೇಹಿತರೆ. ಯಾಕಂತಂದ್ರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇದೀಗ ತಾಂಡವ್ ಚೇಂಜ್ ಆಗಿರುವಂತದ್ದು. ಶ್ರೇಷ್ಠ ನಿಜವಾದ ಮುಖ ಬಯಲಾದ ಬಳಿಕ ತಾಂಡವ್ ಇನ್ನು ನಾನು ಇಲ್ಲಿರೋದು ಸರಿಯಲ್ಲ ಅಂತ ಹೇಳ್ತಾ ಮತ್ತೆ ಮನೆಗೆ ಮರಳಿದ್ದಾನೆ. ಭಾಗ್ಯ ಸೇರಿ ಮನೆ ಮಂದಿ ಮುಂದೆ ಕ್ಷಮೆಯನ್ನ ಕೇಳಿದ್ದಾನೆ. ಆದ್ರೆ ಭಾಗ್ಯ ಮತ್ತು ಕುಸುಮಾಗೆ ಇನ್ನೂ ತಾಂಡವ್ ಮೇಲೆ ನಂಬಿಕೆ ಬಂದಿಲ್ಲ. ಆದ್ರೆ ಸುನಂದ ಮಾತ್ರ ಭಾಗ್ಯ ಏನೋ ತಪ್ಪು ಮಾಡ್ತಿದ್ದಾಳೆ ಅನ್ನುವಂತೆ ಅಳಿಯಂದ್ರ ಪರ ವಹಿಸ್ಕೊಂಡು ಬಂದಿದ್ದಾರೆ. ಇದರ ನಡುವೆ ಭಾಗ್ಯಾಳಿಗೂ ಕೂಡ ಆದಿ ಮೇಲೆ ಪ್ರೀತಿ ಉಂಟಾಗಿದೆ. ಬಹುಶಃ ಅದೆಲ್ಲರಿಗೂ ಕೂಡ ಗೊತ್ತಿರಬಹುದು. ಸೊ ಕೆಲವು ವೀಕ್ಷಕರು ಭಾಗ್ಯ ಪರ ಧ್ವನಿ ಎತ್ತಿದ್ದು, ಎಷ್ಟು ಕಷ್ಟ ಕೊಡ್ತೀರಾ ಈ ಭಾಗ್ಯಗೆ? ಆ ಕೋಣ ತಾಂಡವ ಇಂದ ಮೊದಲು ನೆಮ್ಮದಿ ಇಲ್ಲ, ಡಿವೋರ್ಸ್ ಆದ್ಮೇಲೆ ನೆಮ್ಮದಿ ಇಲ್ಲ. ಭಾಗ್ಯ ಹೊಸ ಜೀವನ ಶುರು ಮಾಡಿ ಆರಾಮಾಗಿರ್ತಾಳೆ. ಸೊ ನಾರ್ಮಲ್ ಆಗಿ ಡಿವೋರ್ಸ್ ಆಯ್ತು ಅಂತಂದ್ರೆ ಮತ್ತೊಂದು ಪ್ರೀತಿ ಆಗಿರ್ಬೋದು, ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸೊ ಮಗಳಿಂದ ಕೂಡ ನೆಮ್ಮದಿ ಇಲ್ಲ, ಗಂಡನಿಂದಲೂ ಕೂಡ ನೆಮ್ಮದಿ ಇಲ್ಲ. ಸಾಕು ಈ ಸೀರಿಯಲ್ ಮುಗಿಸಿ ಅಂತ ಹೇಳಿದ್ದಾರೆ. ಇನ್ನೊಬ್ರು ಕಮೆಂಟ್ ಮಾಡಿ, ಇಷ್ಟು ದಿನ ತಾಂಡವ್ಗೆ ಭಾಗ್ಯ ಬೇಕಿರ್ಲಿಲ್ಲ, ಇನ್ನೊಬ್ಳನ್ನ ಕಟ್ಕೊಂಡು ಇವಾಗ ಆದಿ ಭಾಗ್ಯ ಮದುವೆ ಹಾಕಿ ಬಿಡ್ತಾರೆ ಅಂತ ನಾಟಕ ಮಾಡ್ತಾ ಬಂದು ಅಂದ್ರೆ ಆ ಕಡೆ ಶ್ರೇಷ್ಠ ಕೂಡ ಏನು ಅಂತ ಗೊತ್ತಾಗಿದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ತಾಂಡವ್ ಹೇಗೆ ಇರ್ಬೋದು, ಆದ್ರೆ ಈಗ ಅವನು ಬದಲಾಗಿದ್ದಾರೆ. ಮಕ್ಕಳಿಗೆ ಅಪ್ಪ ಅವನೇ, ಸೊ ಅವರ ಅಪ್ಪ ಅಮ್ಮನಿಗೆ ಮಗ ಅವನೇ. ಸೊ ಭಾಗ್ಯ ಗಂಡನ ಜೊತೆ ಇರೋದೇ ಸರಿ, ಇಲ್ಲ ಒಬ್ಳೆ ಫೇಸ್ ಮಾಡಿ ಸೈ ಅನ್ನಿಸ್ಕೊಂಡು ಈಗ ಆದಿಯಿಂದ ಕೆಟ್ಟವಳಾಗ್ತಿದ್ದಾಳೆ ಅಂತ ಒಂದಷ್ಟು ಜನ ಕಮೆಂಟ್ ಮಾಡ್ತಿದ್ದಾರೆ ಸ್ನೇಹಿತರೆ. ಸೊ ಕೆಲವೊಂದಷ್ಟು ಜನ ಸೀರಿಯಲ್ ಶುರುವಾಗ ಚೆನ್ನಾಗಿತ್ತು, ಈಗ ಎಲ್ಲವೂ ಕೂಡ ಹಾಳಾಗಿದೆ, ಇದರಿಂದ ನಮ್ಗೆ ಯಾರಿಗೂ ಕೂಡ ಸೀರಿಯಲ್ ಅನ್ನ ನೋಡೋದಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಸೀರಿಯಲ್ ತರ ಅಂದ್ರೆ 2-3 ಮದುವೆ ಆದ್ರೆ ಯಾವ ರೀತಿ ಒಂದು ಸಮಾಜಕ್ಕೆ ಸಂದೇಶವನ್ನ ಕೊಡ್ತಾ ಇದ್ದಾರೆ, ಖಂಡಿತ ಈ ಸೀರಿಯಲ್ ಚೆನ್ನಾಗಿ ಬರ್ತಾ ಇಲ್ಲ. ಸೊ ಮಕ್ಕಳು ಫ್ಯಾಮಿಲಿ ನೋಡೋದಕ್ಕಾಗ್ತಾ ಇಲ್ಲ, ಅಥವಾ ಗಂಡ ಹೆಂಡತಿ ಇಬ್ಬರೇ ಈ ಸೀರಿಯಲ್ ಅನ್ನ ಕೂಡ ನೋಡೋದಕ್ಕಾಗ್ತಾ ಇಲ್ಲ. ಸೊ ನಮ್ಮ ಹತ್ರನೇ ಒಂದಷ್ಟು ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಮೂಡ್ತಾ ಇದೆ. ಸೊ ಹಾಗಾಗಿ ಅನುಮಾನ ಆಗಿರ್ಬೋದು ಅಥವಾ ಎಲ್ಲವೂ ಕೂಡ ಈ ಸೀರಿಯಲ್ ಇಂದ ಕಾರಣ ಅನ್ನುವಂಥದ್ದಾಗಿ ಒಂದಷ್ಟು ಜನ ಕಮೆಂಟ್ ಮಾಡ್ತಿದ್ದಾರೆ. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಇದೀಗ ಭಾಗ್ಯ ವಿರುದ್ಧ, ಭಾಗ್ಯಲಕ್ಷ್ಮಿ ಧಾರಾವಾಹಿ ವಿರುದ್ಧ ಸಾಕಷ್ಟು ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಒಂದಷ್ಟು ಜನ ಈ ಸೀರಿಯಲ್ ಅನ್ನ ಆದಷ್ಟು ಬೇಗ ಮುಗಿಸೋದು ಒಳ್ಳೆಯದು. ಸೀರಿಯಲ್ ಶುರುವಾಗ ಒಳ್ಳೆ ಹೆಸರನ್ನ ಪಡ್ಕೋತಾ ಇತ್ತು. ಸೊ ಸೀರಿಯಲ್ ಎಂಡ್ ಆಗುವಾಗ ಕೆಟ್ಟ ಹೆಸರನ್ನ ಪಡ್ಕೊಳ್ಬೇಡಿ. ಸೊ ಖಂಡಿತ ಈ ಧಾರಾವಾಹಿಯನ್ನ ಇಲ್ಲೇ ಮುಗಿಸಿ ಭಾಗ್ಯಲಕ್ಷ್ಮಿ ಅಥವಾ ಭಾಗ್ಯ ಆಗಿರ್ಬೋದು, ತಾಂಡವ್
ಒಂದಾಗೋದಾಗಿರ್ಬೋದು, ಆದಿ ಒಂದಾಗೋದಾಗಿರ್ಬೋದು, ಏನಾದರೂ ಒಂದು ತೋರಿಸಿ ಸೀರಿಯಲನ್ನು ಎಂಡ್ ಮಾಡಿ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ಬರ್ತಾ ಇದೆ. ಸೊ ಸ್ನೇಹಿತರೆ, ನಿಮ್ಮ ಹತ್ರ ನಾವು ಪ್ರಶ್ನೆಯನ್ನು ಕೇಳ್ತೀವಿ. ಸೊ ಈ ಧಾರಾವಾಹಿಯನ್ನು ನೋಡಿದಾಗ ಖುದ್ದು ನಿಮಗೇನು ಅನಿಸ್ತು? ಈ ಧಾರಾವಾಹಿ ತಪ್ಪು ಸಂದೇಶವನ್ನು ಕೊಡ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಫ್ಯಾಮಿಲಿ ನೋಡುವಂಥ ಧಾರಾವಾಹಿಯಾಗಿ ಈಗ ಬದಲಾಗಿದೆಯಾ, ಹಾಗೆ ಇದೆಯಾ, ಏನು ನಿಮಗೇನು ಅನ್ನಿಸ್ತಾ ಇದೆ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.